ನಮಸ್ಕಾರ ಎಲ್ಲರಿಗೂ. ನಾನು ಮಾಜಿ ಮಹಾಪೌರರಾದ ಡಿ.ಕೆ. ಚವ್ಹಾಣ್ ಅವರು ಮಾತಾಡುವುದು. ಇವತ್ತಿನ ದಿವಸ ವಿಷಯ ತಿಳಿಸುವುದೇನೆಂದರೆ, ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಈ ಬಿಜೆಪಿಯನ್ನು ಕೆಳಮಟ್ಟದಿಂದ ಇವತ್ತು ಸೆಂಟ್ರಲ್ನಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣರಾದ ಪೂರ್ಣ ಅವರು ದುಡಿದು ಒಂದು 60 ವರ್ಷ ಸೇವೆ ಮಾಡಿ ಪಕ್ಷವನ್ನು ಕಟ್ಟದಂತ ನಾಯಕರು ಮತ್ತು ಆಜಾದ್ ಶತ್ರು ಅಂತ ಕೊಂಡವರು ಅವರೆಲ್ಲರೂ ಜೊತೆಗೆ ಕರ್ಕೊಂಡು ಹೋಗಿ ಇವತ್ತು ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಿ 18 ಪಕ್ಷಗಳ ಜೊತೆಗೆ ಕೆಲಸವನ್ನು ಮಾಡಿ ಇವತ್ತು ಬಿಜೆಪಿಯನ್ನು ಕಟ್ಟಿದವರು ಅಂತ ಆಜಾದ್ ಶತ್ರು ನಾಯಕರು ಇವತ್ತು ದೇಶದಲ್ಲಿ ಇಲ್ಲ. ಆದ ಕಾರಣ ಅವರು ಪಕ್ಷವಾಗಿ ಸಾಕಷ್ಟು ದುಡಿದಿದ್ದಾರೆ, ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ಪಕ್ಷವನ್ನು ಬಳಸಿದ್ದಾರೆ, ಪಕ್ಷವನ್ನು ಮತ್ತು ಕಟ್ಟಿದ್ದಾರೆ. ಅದಕ್ಕಾಗಿ ಅವ್ರದ್ದು ಒಂದು ಮೂರ್ತಿಯನ್ನು ಮಾಡ್ಬೇಕಂತ ಹೇಳಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವುದೇ ಒಂದು ಸರ್ಕಲ್ಗಳಲ್ಲಿ ಅವ್ರ ಮೂರ್ತಿಯನ್ನು ಕುಂಡ್ರಿಸಿ ನಾವು ಸತ್ಕಾರ ಇದು ಉದ್ಘಾಟನೆ ಮಾಡ್ಬೇಕಂತ ಹೇಳಿ ನಾ ಬಿಜೆಪಿ ನಾಯಕರಲ್ಲಿ ವಿನಂತಿ ಮಾಡ್ಕೊಂತೀನಿ. ಮತ್ತೆ ಬಿಜೆಪಿ ನಾಯಕರಿಗೆ ಭೇಟಿಯಾಗಿ ಸಹ ಅವ್ರಿಗೆ ಸಪರೇಟ್ ಭೇಟಿಯಾಗಿ ನಾ ಕೇಳ್ಕೊತೇನೆ. ನಮ್ಮ ವಾಜಪೇಯಿ ಅವರು ಆಜಾದ್ ಶತ್ರುವಾಗಿ ಸೇವೆ ಮಾಡಿದ್ದಾರೆ. ಅಂತರದೊಂದು ಇಲ್ಲಿ ಗುಡಿ ಧಾರವಾಡ ಸರ್ಕಲ್ ನಲ್ಲಿ ಯಾವುದೇ ಒಂದು ಸರ್ಕಲ್ ಆಗಲಿ ನಾವು ಅವ್ರದ್ದು ಮೂರ್ತಿ ಕುಂಡಿಸ್ಬೇಕಂತ ಹೇಳಿ ನಾ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನಾನು ಅವ್ರ ಜೊತೆ ಕೈ ಜೋಡಿಸಿ ಪ್ರಯತ್ನ ಮಾಡುತ್ತೇನೆ. ಮೇಯರ್ ಉಪಮೇಯರ್ ನಮ್ಮವರಿದ್ದಾರೆ, ಅವ್ರಿಗೂ ಹೇಳ್ತೇನೆ. ಇಲ್ಲಿ ನಮ್ಮ ಶಾಸಕರಿದ್ದಾರೆ, ನಮ್ಮ MP ಅವರಿದ್ದಾರೆ ಮತ್ತು 3 ಶಾಸಕರಿದ್ದಾರೆ. ಹೀಗಾಗಿ ನಮ್ಮವರು ಸಾಕಷ್ಟು ಜನ ಇಲ್ಲಿ ಇದ್ದಾರೆ. ಟೋಟಲಿ ಹುಬ್ಬಳ್ಳಿ ಧಾರವಾಡ ನಮ್ಮ ಕೈಯಲ್ಲಿ ಇದೆ, ಬಿಜೆಪಿ ಅವ್ರ ಕೈಯಲ್ಲಿದೆ. ಅದಕ್ಕಾಗಿ ನಾ ವಿನಂತಿ ಮಾಡ್ಕೋದೆ ಅಂದ್ರೆ ನಮ್ಮ ನಾಯಕರಿಗೆ ಆದಷ್ಟು ಬೇಗನೆ ಆಜಾದ್ ಶತ್ರುಗಳಾದಂತಹ ವಾಜಪೇಯಿ ಅವರು ಮೂರ್ತಿಯನ್ನು ತಯಾರಿ ಮಾಡಿಸಿ ಹುಬ್ಬಳ್ಳಿ ಧಾರವಾಡ ಸರ್ಕಲ್ ನಲ್ಲಿ ಯಾವುದೇ ಒಂದು ಸರ್ಕಲ್ ನಲ್ಲಿ ಒಳ್ಳೆ ಸರ್ಕಲ್ ನಲ್ಲಿ ಕೂಡಿಸಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ಉದ್ಘಾಟನೆ ಮಾಡ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊಡ್ತೇವೆ.